ಕಾರ್ಖಾನೆಗಳು, ಖಾಸಗಿ ಕಾರ್ಖಾನೆಗಳು, ಶಿಕ್ಷಣಗೊಳಗಾದಂಥವ್ರು, ಕೀಳು ಕೆಲಸ ಮಾಡುವಂಥವ್ರು, ಗಬ್ಬು ಕೆಲಸಗಳನ್ನ ಕೈಯಲ್ಲಿ ರೊಚ್ಚು ಕಾಲ್ಯಗಳನ್ನು ಬಳಿಯುವಂಥವ್ರು, ಮಲಗಳನ್ನು ಬಳಿಯುವಂಥವ್ರಿಗೆ ಅವ್ರು ಅಲ್ಲೇ ಇರ್ಬೇಕಾ? ಇದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಕೆಲಸನ ಮುಖ್ಯವಾಗಿ ಮಾಡಬೇಕೇ. ಇನ್ನೊಂದು ಮಾಡಬೇಕು. ಇನ್ನ ಇವಂದಾಯ್ತು ಫಿಲಮ್ ದರ್ಶನ್ದಾಯ್ತು, ರೇವಣ್ಣ ಪ್ರಜ್ವಲ್ ರೇವಣ್ಣಂದಾಯ್ತು. ಬರೀ ಇದೇ ಹೊಡ್ಕೊಂಡು ಹೋದ್ರೆ ಈ ತರದಕ್ಕೆ ದೊಡ್ಡ ದೊಡ್ಡ ಮಾಧ್ಯಮಗಳು ಬೆಳಕು ಚೆಲ್ಲಬೇಕು. ಈ ತರ ಸಮಾಜಮುಖಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಅನೇಕ ದೊಡ್ಡ ದೊಡ್ಡ ಪತ್ರಗಳು ಒಳ್ಳೊಳ್ಳೆಯದಿದ್ದು ಪ್ರಿಂಟ್ ಮೀಡಿಯಾದಲ್ಲಿ. ಇವತ್ತು ಪ್ರಿಂಟ್ ಮೀಡಿಯಾ ಯಾವ ಲೆಕ್ಕಕ್ಕೆ ಹೋಗಿದೆ ಅಂತಂದ್ರೆ ನಾನು ಅದನ್ನ ಮಾಧ್ಯಮದ ಬಗ್ಗೆ ನಾನು ಹೇಳಲ್ಲ, ಯಾಕಂದ್ರೆ ಅದು ನಾವು ಅಷ್ಟು ದೊಡ್ಡವರಲ್ಲ. ಇಲ್ಲಿ ನೀವೆಲ್ಲಾನು ಕೂಡ ಯಾರು ಪಾಪ ಈ ಸಣ್ಣ ಪತ್ರಿಕೆಗಳು, ಮಿಡ್ಲು ಮಾಧ್ಯಮಗಳು, ಮಧ್ಯಮದಲ್ಲಿ ಇರ್ತಕ್ಕಂಥವ್ರು, ಸಣ್ಣ ಮಾಧ್ಯಮಗಳು ಇರುವಂಥವ್ರು ತುಂಬಾ ಕಳಕಳಿಯಿಂದ ಆ ಜನ ಇರೋ ತಕ್ಕ ಹೋಗಿ ಸುದ್ದಿಗಳನ್ನ ಮಾಡ್ತಾ ಇದ್ದೀರಿ, ಅವ್ರಿಗೆ ಧ್ವನಿಯನ್ನ ಕೊಡ್ತಾ ಇದ್ದೀರಿ, ವಾಯ್ಸನ್ನ ಕೊಡ್ತಾ ಇದ್ದೀರಿ. ಅದರಿಂದ ನಿಮ್ಗೆ ನಾನು ವಂದನೆಗಳನ್ನ, ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ನನ್ನ ಕರ್ತವ್ಯ. ಯಾಕಂದ್ರೆ ನಾವೆಲ್ಲ 48-49 ವರ್ಷಗಳು ಯಾವುದೇ ಫಲಾಪೇಕ್ಷೆನ ಬಯಸ್ದಂಗೆ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ನಾವು ಇವ್ರಂಗೆ ಗುಲಾಮರಾಗಿ, ರಾಜಕೀಯ ಗುಲಾಮರಾಗಿ, ಯಾವುದೋ ಪಕ್ಷದ ಗುಲಾಮರಾಗಿ, ಯಾವ ವ್ಯಕ್ತಿ ಗುಲಾಮರಾಗಿದ್ರೆ ನಾವು ಕೂಡ ಮುಖ್ಯಮಂತ್ರಿ ಹತ್ತತ್ರ ನಾವು ಬರ್ತಿದ್ವಿ. ನಾವು ಸಮಾಜ ಸೇವೆಗೆ ಹೋದವ್ರು ನಾವು. ಇವತ್ತು ಯಾರ್ಯಾರು ಸಮಾಜದಲ್ಲಿ, ಈಗ ನಮ್ಮ ಎಡಗೈ ಸಮಾಜ ಮಂತ್ರಿಗಳು ಕಥೆ ಹೇಳಿದ್ನಲ್ಲ, ಇವರೆಲ್ಲಾನು ಕೂಡ ಗುಲಾಮಗಿರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬಾಬಾ ಸಾಹೇಬ್ರು ಹೇಳಿದ್ರು, ಕಾಂಚೀರಾಮ್ಜಿ ಅವರು ಹೇಳಿದ್ರು. ಏನ್ ಹೇಳಿದ್ರು ಅವ್ರ ಬಗ್ಗೆ? ಇವರು ನಮ್ಮ ಈ ಸಮಾಜವನ್ನ, ಸಂವಿಧಾನದ ಫಲಾನುಭವಿಗಳು, ಮಂತ್ರಿ ಶಾಸಕರಿದ್ದವರಲ್ಲಿ ಇವರು ಬೆಲ್ಟ್ ಹಾಕಿದ, ಬಾಯಿ ಕಟ್ಟಿದ, ಊಟಕ್ಕೆ ಕಟ್ಟಿದ ನಾಯಿಗಳು ಅಂತ ಕರೆದಿದ್ರು, ಪಶು ಅಂತ ಕರೆದಿದ್ರು. ಈಗ ಅದೇ ರೀತಿ ಬಾಯಿಗೆ ಪಟ್ಟಿ ಹಾಕೊಂಡು, ಕತ್ತಿಗೆ ಬೆಲ್ಟ್ ಹಾಕೊಂಡು, ಊಟಕ್ಕೆ ಕಟ್ಸ್ಕೊಂಡು ಎಷ್ಟು ಸಮಾಜದಲ್ಲಿ ದೌರ್ಜನ್ಯಗಳು, ದಾಳಿಗಳು, ಅನ್ಯಾಯ ಆಗ್ತಿದ್ರು ಕೂಡ ವಾಯ್ಸ್ ತೆಗೆದಾಗ ಸುಮ್ಮನೆ ಕೂತಿದ್ದೀರಿ, ಗುಲಾಮರಾಗಿ, ಸ್ವಾರ್ಥಿಗಳಾಗಿದ್ದೀರಿ. ನಿಮ್ಮ ಬಾಮೆಗಳು, ನಿಮ್ಮ ತಮ್ಮ ಮಕ್ಕಳು, ಅವರು ಇವರು ಮಂತ್ರಿಗಳಾಗಬೇಕು, ಕೆಲಸಕ್ಕೆ ಬರಬೇಕು, ಉಳಿದ ಸಮಾಜಗಳು ಹಾಗೆ ಇರಬೇಕು ಅನ್ನೋಂಥ ಧೋರಣೆ ಇದೆಯಲ್ಲ, ಇದು ಸಮಾಜದ ವಿರೋಧಿ ಧೋರಣೆ. ಆ ಕಾರಣದಿಂದ ನೀವು ಮೀಸಲಾತಿ ವರ್ಗೀಕರಣದ ಬಗ್ಗೆ ಬಾಯಿ ತೆಗೀರಿ. ದಲಿತ ಸಮಾಜದಲ್ಲಿ ಇರ್ತಕ್ಕಂಥವ್ರು ಮತ್ತು ಮಾದಿಗ ಸಮಾಜದಲ್ಲಿ ಇರ್ತಕ್ಕಂಥ ಮಂತ್ರಿ ಶಾಸಕರು ಬಾಯಿ ಬಿಚ್ಚಬೇಕು. ಯಾರು ಶಾಸಕರುಗಳು ಇದ್ದೀರಿ, ಸುಮಾರು ಶಾಸಕರುಗಳು, 53 ಶಾಸಕರಿದ್ದಾರೆ ರಾಜ್ಯದಲ್ಲಿ, ವಿವಿಧ ಪಕ್ಷಗಳಲ್ಲಿ. ದಲಿತ, SC ST ಶಾಸಕರು 53 ಶಾಸಕರಿದ್ದಾರೆ. ಇವರು ಬಾಯಿ ತೆಗೆಯುತ್ತಾ ಇಲ್ವಲ್ಲ. 101 ಜಾತಿಗೆ ಅನ್ಯಾಯ ಆಗಿದೆ ಪರಿಶಿಷ್ಟ ಜಾತಿನಲ್ಲಿ. ಇನ್ನು ಪರಿಶಿಷ್ಟ ವರ್ಗದಲ್ಲಿ 51 ಜಾತಿಗಳಿದ್ದಾವೆ, 50 ಜಾತಿಗಳಿದ್ದಾವೆ. 151 ಜಾತಿ ಭಾರತ ಮಟ್ಟದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 1600 ಜಾತಿಗಳಿದ್ದಾವೆ. ಪರಿಶಿಷ್ಟ ಪಂಗಡದಲ್ಲಿ 1000 ಜಾತಿಗಳಿದೆ. OBCಗಳಲ್ಲಿ ಹಿಂದುಳಿದವರಲ್ಲಿ ಮಂಡಲ ಆಯೋಗದ ಪ್ರಕಾರ 3743 ಜಾತಿಗಳಿದ್ದಾವೆ. ಒಟ್ಟು 6000ಕ್ಕೂ ಹೆಚ್ಚು ಜಾತಿಗಳನ್ನು ಮಾಡಿಟ್ಟಿದ್ದಾರೆ ಸಮಾಜದಲ್ಲಿ. ಒಬ್ರು ಒಟ್ಟಿಗೆ ಸೇರಂಗಿಲ್ಲ, ಓಡಾಟ ಮಾಡಂಗಿಲ್ಲ. ಎಲ್ಲ ಜಾತಿಗಳು ಹೇಳ್ಕೊಂಡು ಅವ್ರ ಜಾತಿಗೆ ಸೇರ್ಕೊಂಡು ಆಯಾ ಜಾತಿಲಿ ಇರ್ತಕ್ಕಂಥವ್ರನ್ನೇ ಇವರು ಸಣ್ಣ ಮೀನು, ದೊಡ್ಡ ಮೀನು, ಸಣ್ಣ ಮೀನು ಉಂಟು ಅಂತ ಇಲ್ಲಿರೋರಿಗೆ ಇವ್ರು ಶೋಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಈ ತರದ ಶ್ರೇಣೀಕೃತ ಜಾತಿ ಪದ್ಧತಿ ಮೇಲ್ ಸಮಾಜಗಳನ್ನು ಹೇಳೋದಕ್ಕಿಂತ ಈ ಸಮಾಜದಲ್ಲೇನೆ ಮನುವಾದಿಗಳಿದ್ದಾರೆ. ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಪಟ್ಟಭದ್ರು, ಪಟ್ಟದಲ್ಲಿರುವಂತವರ ಹೃದಯದಲ್ಲಿ, ಅವರ ಆಳದಲ್ಲಿ ಪಾತಕಿ ಗುಣ ಇದೆ. ಇವರು ಮನುಸ್ಥಿತಿ ಇದ್ದಾರೆ. ಇವರದ್ದು ಮನುಸ್ಥಿತಿ ಬ್ರಾಹ್ಮಣವಾದ ಮತ್ತು ಇವರ ಮೌಲಿಕ ಸಿದ್ಧಾಂತ ಬ್ರಾಹ್ಮಣ್ಯ ಸಿದ್ಧಾಂತ, ಮನು ಸಿದ್ಧಾಂತ ಆಗಿದೆ. ಆದ್ದರಿಂದ ಸಮಾಜ ಶೋಷಣೆಗೊಳಪಟ್ಟಿದೆ. ನಾವು ಈ ಏನು ಪರಿಶಿಷ್ಟ ಜಾತಿಯ ವರ್ಗೀಕರಣದ ವಿಚಾರದಲ್ಲಿ ಎಂಥ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ, ಬದ್ಧರಿದ್ದೇವೆ. ಪರಿಶಿಷ್ಟ ಜಾತಿಯ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ 100 ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ, ಬದುಕು ಕಳ್ಕೊಂಡಿದ್ದಾರೆ. 15-16 ಜನ ಸತ್ತೋಗಿದ್ದಾರೆ. ಹುಬ್ಳಿ ಸಮಾವೇಶದಲ್ಲಿ 6 ಜನರ ದೇಹ ಛಿದ್ರಾಗಿ ಸತ್ತು.
ಅಲ್ಲೂ ಕೂಡ ಎನ್ಕ್ಯಾಶ್ ಮಾಡಿ ಹೋರಾಟಗಳನ್ನ ಎಲ್ಲಿ ಹೋರಾಟ ನಡೀತದೆ ಮೀಸಲಾತಿ ಹೋರಾಟ ಅಲ್ಲಿ ಹೋಗೋದು ನೈಸ್ ಮಾಡೋ ಹೋರಾಟ ಮುಗಿಸಿ ಅಲ್ಲಿ ಎನ್ಕ್ಯಾಶ್ ಮಾಡುವಂಥದ್ದು ಹೋರಾಟನ ರಾಜಕೀಯ ಬಳಕೆ ಮಾಡ್ಕೊಳ್ಳೋದು ಈ ಕೆಲಸಗಳನ್ನ ಈ ಸಮಾಜದವರೇ ಮಾಡ್ತಾ ಇದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳು ಕಣ್ ತೆರಿಬೇಕು, ಈ ಕಡೆ ನೋಡ್ಬೇಕು. ನೀವು ನಿಜವಾದ ಸಾಮಾಜಿಕ ಅಧಿಕಾರ ಮುಖ್ಯಮಂತ್ರಿ ಆದ್ರೆ ಅಹಿಂದ ಮುಖ್ಯಮಂತ್ರಿ ಆದ್ರೆ ನೀವು ಕೊಟ್ಟ ಮಾತಿನಂತೆ ಮೀಸಲಾತಿ ವರ್ಗೀಕರಣ ಮಾಡಿ ಇತಿಹಾಸದಲ್ಲಿ ನಿಮ್ಮ ಹೆಸರು ಸೇರ್ತದೆ. ಏನು ದೇವರಾಜ ಅರಸು ನಂತರ ಸಿದ್ದರಾಮಯ್ಯನವರು ಅಂತ ಏನು ಪ್ರಖ್ಯಾತಿ ಓಡ್ತಾ ಇದೆ, ಆ ಒಂದು ಇತಿಹಾಸ ನಿಮಗೆ ಬರಬೇಕಂದ್ರೆ ಈ ಕಟ್ಟಕಡೆ ಸಮಾಜದ ಮೇಲೆ ಎತ್ತುವಂತ ಕೆಲಸ ಮಾಡಿ. ಇಲ್ಲ ಅಂದ್ರೆ ನೀವು ನಿಮ್ಮ ಹೆಸರನ್ನ ಕಪ್ಪು ಇತಿಹಾಸವನ್ನ ಪರಿಷ್ಕರ್ತೀರಿ ಅನ್ನೋ ಮಾತನ್ನು ನಿಮ್ಗೆ ಎಚ್ಚರಿಕೆಯನ್ನು ಹೇಳಿ ನಾವಂತೂ ಹೇಳ್ತಾ ಇದ್ವಿ 15 ದಿನ ಕಾದು ಏಪ್ರಿಲ್ 14ನೇ ತಾರೀಕಿನ ಮೇಲೆ ಇಡೀ ರಾಜ್ಯಾದ್ಯಂತ ಬಹಳ ಉಗ್ರ ಪ್ರತಿಭಟನೆಗಳನ್ನ ಮಾಡ್ತೇವೆ, ಜನಾಂದೋಲನ ಮಾಡ್ತೇವೆ. ಬೇರೆ ಸಮಾಜನ ಕೂಡ ನಮ್ಮ ಒಟ್ಟಿಗೆ ಸೇರಿಸಿಕೊಂಡು ಅವರಿಗೆ ನಮ್ಮ ನೋವನ್ನು ಹೇಳೋದ್ರ ಮೂಲಕ ನಾವು ಎಲ್ಲಾ ಸಮಾಜನ ಕೂಡ ಒಟ್ಟಿಗೆ ತಗೊಂಡು ಇಡೀ ಒಂದು ಜನಾಂದೋಲನ ಗಟ್ಟಿ ಧ್ವನಿಯನ್ನ ಮತ್ತೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋ ಮೂಲಕ ದೊಡ್ಡ ಆಂದೋಲನ ಈ ರಾಜ್ಯದಲ್ಲಿ ಆಗ್ತದೆ. ಏನಾದ್ರೂ ಕೂಡ ಈ ಆಂದೋಲನದಲ್ಲಿ ಕಹಿ ಘಟನೆಗಳು ನಡೆದ್ರೆ ನಮ್ಮ ತೀರ್ಮಾನಗಳು ಬದಲಾಗ್ತವೆ. ಶಾಂತಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಹೋರಾಟ ಪ್ರಕ್ರಿಯೆಗಳು ಹೋರಾಟಗಳನ್ನ ಬದಲಾದ್ರೆ ಸರ್ಕಾರದ ಕೆಟ್ಟ ಹೆಸರು ಬರ್ತದೆ, ಮತ್ತೆ ಅಲ್ಲಿ ಆಗುವಂತ ಅಹಿತಕರ ಘಟನೆಗೆ ಈ ಸರ್ಕಾರ ಹೊಣೆ ಆಗ್ತದೆ ಅನ್ನೋ ಮಾತನ್ನ ಈ ಮೂಲಕ ಹೇಳಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಒಳಗಡೆ ನೀವು ಮೀಸಲಾತಿ ವರ್ಗೀಕರಣವನ್ನು ಮಾಡಬೇಕು. ಅದಕ್ಕೆ 15 ದಿನ ಮಾತ್ರ ಗಡುವು ಕೊಟ್ಟಿದ್ದೇವೆ. ಆ ನಂತರ ಏಪ್ರಿಲ್ 14ರಿಂದ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಂಡು ದೊಡ್ಡ ಒಂದು ಆಂದೋಲನವನ್ನ ರಾಜ್ಯದಲ್ಲಿ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದೆ.